ಎಲ್ರಿಗೂ ನಮಸ್ಕಾರ. ಇವತ್ ನಾವು ಕರ್ನಾಟಕ ಇತಿಹಾಸನ ಒಂದು ಬಹಳ ನಿರ್ಣಾಯಕ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ಅದುವೇ ಕದಂಬರ ಸಾಮ್ರಾಜ್ಯ. ಯಾಕಿದು ಇಷ್ಟು ಮುಖ್ಯ ಅಂದ್ರೆ, ಕದಂಬರು ಕರ್ನಾಟಕದ ನೆಲದಿಂದಲೇ ಹುಟ್ಟಿ ಇದೇ ನೆಲವನ್ನಾಳಿದ ಮೊಟ್ಟಮೊದಲ ಸಾರ್ವಭೌಮ ರಾಜವಂಶ. ಅವರಿಗಿಂತ ಮೊದಲು ಮೌರ್ಯರು, ಶಾತವಾಹನರಂತಹ ದೊಡ್ಡ ಸಾಮ್ರಾಜ್ಯಗಳು ಈ ಭಾಗವನ್ನ ಆಳಿದ್ವು ನಿಜ, ಆದರೆ ಅವರ ಅಧಿಕಾರದ ಕೇಂದ್ರಬಿಂದು ಕರ್ನಾಟಕದ ಹೊರಗಿತ್ತು. ಈ ಮಣ್ಣಿನ ಮಕ್ಕಳೇ ಕನ್ನಡವನ್ನ ಆಡಳಿತದ ಭಾಷೆಯಾಗಿಸಿ ಇಲ್ಲಿನ ಸಂಸ್ಕೃತಿಗೆ ರಾಜಾಶ್ರಯ ನೀಡಿ ಒಂದು ಸ್ವತಂತ್ರ ರಾಜಕೀಯ ಅಸ್ಮಿತೆಯನ್ನು ರೂಪಿಸಿದವರು ಇದೇ ಕದಂಬರು. ಹಾಗಾಗಿ ಬನ್ನಿ, ಈ ಮೊದಲ ಕನ್ನಡ ಸಾಮ್ರಾಜ್ಯದ ಹುಟ್ಟಿನ ಕಥೆಯನ್ನ ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಇವತ್ತಿನ ಚರ್ಚೆಯನ್ನ ನಾವು ಈ 5 ಭಾಗಗಳಾಗಿ ವಿಂಗಡಿಸಿಕೊಳ್ಳೋಣ. ಮೊದಲಿಗೆ ಕದಂಬರು ಯಾರು ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಅವರ ಸ್ಥಾನ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಆಮೇಲೆ ಅವರ ಮೂಲದ ಬಗ್ಗಿರುವ ಪೌರಾಣಿಕ ಮತ್ತು ಐತಿಹಾಸಿಕ ವಾದಗಳನ್ನು ನೋಡೋಣ. ನಂತರ ಮಯೂರ ಶರ್ಮನು ಹೇಗೆ ಒಂದು ಸಣ್ಣ ಅವಮಾನದಿಂದ ಸಿಡಿದೆದ್ದು ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ಅನ್ನೋ ರೋಚಕ ಕಥೆಯನ್ನ ತಿಳಿಯೋಣ. 4ನೇ ಭಾಗದಲ್ಲಿ ಅವರ ಆಡಳಿತ ವ್ಯವಸ್ಥೆ ಮತ್ತು ಅವರು ಜಗತ್ತಿಗೆ ಕೊಟ್ಟ ವಿಶಿಷ್ಟ ವಾಸ್ತುಶಿಲ್ಪದ ಬಗ್ಗೆ ಚರ್ಚಿಸೋಣ. ಕೊನೆಯದಾಗಿ ಸಾವಿರಾರು ವರ್ಷಗಳ ನಂತರವೂ ಅವರ ಪರಂಪರೆ ಇವತ್ತಿಗೂ ನಮ್ಮೇಲೆ ಹೇಗೆ ಪ್ರಭಾವ ಬೀರ್ತಿದೆ ಅನ್ನೋದನ್ನ ವಿಶ್ಲೇಷಿಸೋಣ. ಹಾಗಾದ್ರೆ ನಮ್ಮ ಮೊದಲ ಪ್ರಶ್ನೆ, ಯಾರು ಈ ಕದಂಬರು? ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಕದಂಬರಿಗಿಂತ ಹಿಂದಿನ ರಾಜಕೀಯ ಪರಿಸ್ಥಿತಿಯನ್ನ ಒಮ್ಮೆ ನೋಡಬೇಕು. ಆಗಿನ ಕಾಲದಲ್ಲಿ ಈ ನಮ್ಮ ಕರ್ನಾಟಕದ ಭೂಭಾಗ ಮೌರ್ಯರ ಮತ್ತು ನಂತರ ಶಾತವಾಹನರ ಬೃಹತ್ ಸಾಮ್ರಾಜ್ಯದ ಅಡಿಯಲ್ಲಿತ್ತು. ಅಂದ್ರೆ ನಮ್ಮ ಪ್ರದೇಶ ಅವರ ಒಂದು ಪ್ರಾಂತ್ಯವಾಗಿತ್ತಷ್ಟೇ. ಆಡಳಿತದ ಎಲ್ಲಾ ಪ್ರಮುಖ ನಿರ್ಧಾರಗಳು ಉತ್ತರ ಭಾರತದ ಪಾಟಲಿಪುತ್ರದಲ್ಲೋ ಅಥವಾ ಮಹಾರಾಷ್ಟ್ರದ ಪೈಠಾಣ್ಣಲ್ಲೋ ಆಗ್ತಾ ಇತ್ತು. ಆದ್ರೆ ಕದಂಬರು ಈ ಪರಂಪರೆಯನ್ನ ಮುರಿದ್ರು. ಅವರೇ ಈ ನೆಲದವರು. ಅವರ ರಾಜಧಾನಿ ಬನವಾಸಿ ಇದೇ ಮಣ್ಣಿನಲ್ಲಿತ್ತು. ಅವರು ಇಲ್ಲಿಂದಲೇ ಸಂಪೂರ್ಣ ಸ್ವತಂತ್ರವಾಗಿ ಸಾರ್ವಭೌಮರಾಗಿ ಆಳ್ವಿಕೆ ನಡೆಸಿದ ಮೊದಲ ರಾಜವಂಶ. ಇದು ಬಹಳ ಮುಖ್ಯವಾದ ಅಂಶ, ಗಮನವಿಟ್ಟು ಕೇಳಿ. ಕದಂಬರ ಅತ್ಯಂತ ದೊಡ್ಡ ಕೊಡುಗೆ ಅಂದ್ರೆ ಅವರು ಕನ್ನಡಕ್ಕೆ ನೀಡಿದ ರಾಜಮನ್ನಣೆ. ಅಲ್ಲಿಯವರೆಗೂ ರಾಜರ ಆಡಳಿತ ಭಾಷೆ ಸಂಸ್ಕೃತ ಅಥವಾ ಪ್ರಾಕೃತ ಆಗಿತ್ತು. ಸಾಮಾನ್ಯ ಜನರ ಭಾಷೆಯಾಗಿದ್ದ ಕನ್ನಡಕ್ಕೆ ಆಡಳಿತದಲ್ಲಿ ಸ್ಥಾನವಿರಲಿಲ್ಲ. ಆದರೆ ಕದಂಬರು ಆಡಳಿತದ ಎಲ್ಲ ಹಂತಗಳಲ್ಲೂ ಶಾಸನಗಳಲ್ಲೂ ಕನ್ನಡವನ್ನ ಬಳಸಲು ಶುರುಮಾಡಿದ ಮೊದಲ ರಾಜವಂಶ. ಒಂದು ಭಾಷೆಗೆ ರಾಜಾಶ್ರಯ ಸಿಕ್ಕಾಗ ಮಾತ್ರ ಅದು ಬೆಳೆಯೋಕೆ ಸಾಧ್ಯ. ಈ ಒಂದು ನಡೆಯಿಂದ ಕನ್ನಡ ಭಾಷೆ ಮತ್ತು ಕರ್ನಾಟಕ ಅನ್ನೋ ಒಂದು ಪ್ರಾದೇಶಿಕ ರಾಜಕೀಯ ಅಸ್ಮಿತೆ ಗಟ್ಟಿಯಾಗಿ ಬೇರೂರಲು ಭದ್ರವಾದ ಅಡಿಪಾಯ ಸಿಕ್ಕಂತಾಯಿತು. ಸರಿ, ಇವರ ಕಾಲಘಟ್ಟವನ್ನ ನೋಡೋಣ. ಕ್ರಿಸ್ತಶಕ 345ರಲ್ಲಿ ಮಯೂರ ಶರ್ಮ ಈ ರಾಜವಂಶವನ್ನ ಸ್ಥಾಪನೆ ಮಾಡ್ತಾನೆ. ಸುಮಾರು 100 ವರ್ಷಗಳ ನಂತರ, ಅಂದರೆ ಕ್ರಿಸ್ತಶಕ 450ರ ಹೊತ್ತಿಗೆ, ಕಾಕುಸ್ತವರ್ಮ ಅನ್ನೋ ರಾಜನ ಕಾಲದಲ್ಲಿ ಕದಂಬರ ಸಾಮ್ರಾಜ್ಯ ತನ್ನ ಅಧಿಕಾರದ ಉತ್ತುಂಗವನ್ನ ತಲುಪುತ್ತೆ. ಆದರೆ ರಾಜಕೀಯದಲ್ಲಿ ಯಾವುದೂ ಶಾಶ್ವತವಲ್ಲ. ಕ್ರಿಸ್ತಶಕ 525ರ ಸುಮಾರಿಗೆ ಮುಂದೆ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದ ಬಾದಾಮಿ ಚಾಲುಕ್ಯರು ಕದಂಬರನ್ನ ಸೋಲಿಸ್ತಾರೆ. ದಿಂದ ಅವರ ಮುಖ್ಯ ಸಾರ್ವಭೌಮ ಆಳ್ವಿಕೆ ಕೊನೆಗೊಳ್ಳುತ್ತೆ. ಆದರೆ ಕದಂಬರ ಕಥೆ ಎಲ್ಲಿಗೆ ಮುಗಿಯೋದಿಲ್ಲ. ಆ ನಂತರವೂ ಸುಮಾರು 500 ವರ್ಷಗಳಿಗಿಂತ ಹೆಚ್ಚು ಕಾಲ ಅವರು ಚಾಲುಕ್ಯರ ರಾಷ್ಟ್ರಕೂಟರ ಸಾಮಂತರಾಗಿ ಗೋವಾ, ಹಾನಗಲ್, ಹಲಸಿ ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ರಾಜ್ಯಗಳನ್ನ ಆಳ್ತಾರೆ. ಇತಿಹಾಸದಲ್ಲಿ ಯಾವುದೇ ದೊಡ್ಡ ರಾಜಮನೆತನದ ಮೂಲವನ್ನ ಕೆದಕಿದಾಗ ನಮಗೆ ಸಾಮಾನ್ಯವಾಗಿ 2 ರೀತಿಯ ಕಥೆಗಳು ಸಿಗ್ತವೆ. ಒಂದು, ಜನರನ್ನ ನಂಬಿಸಲು ಕಟ್ಟಿದ ಪೌರಾಣಿಕ ಕಥೆಗಳು. ಇನ್ನೊಂದು, ಶಾಸನ ಮತ್ತು ಸಾಹಿತ್ಯದ ಆಧಾರದ ಮೇಲೆ ನಿಂತಿರುವ ಐತಿಹಾಸಿಕ ವಾದಗಳು. ಕದಂಬರ ವಿಷಯದಲ್ಲೂ ಇದು ನಿಜ. ಮೊದಲಿಗೆ ಪೌರಾಣಿಕ ಕಥೆ ನೋಡೋಣ. ಈ ಕಥೆಗಳ ಉದ್ದೇಶ ತಮ್ಮ ಆಳ್ವಿಕೆಗೆ ಒಂದು ದೈವಿಕ ಸಮ್ಮತಿಯನ್ನ, ಅಂದ್ರೆ ಡಿವೈನ್ ಲೆಜಿಟಿಮಸಿಯನ್ನ ತಂದುಕೊಳ್ಳುವುದು. ಒಂದು ಕಥೆಯ ಪ್ರಕಾರ ಶಿವನ ಬೆವರಿನ ಹನಿಯೊಂದು ಕದಂಬ ಮರದ ಕೆಳಗೆ ಬಿದ್ದಾಗ ಅದರಿಂದ 3 ಕಣ್ಣು 4 ತೋಳುಗಳಿದ್ದ ತ್ರಿಲೋಚನ ಕದಂಬ ಹುಟ್ಟಿದನಂತೆ. ಇದು ಅವರನ್ನ ದೇವರಿಗೆ ಸಂಪರ್ಕಿಸುವ ಪ್ರಯತ್ನ. ಇನ್ನೊಂದೆಡೆ ಐತಿಹಾಸಿಕ ಚರ್ಚೆ ಇದೆ. ತಾಳುಗುಂದ ಶಾಸನ ಅದು ಕದಂಬರೇ ಕೆತ್ತಿಸಿದ್ದು, ಅವರು ವೇದ ಪಾರಂಗತರಾದ ಬ್ರಾಹ್ಮಣರು ಅಂತ ಹೇಳುತ್ತೆ. ಆದರೆ ಕೆಲವು ಇತಿಹಾಸಕಾರರು ತಮಿಳಿನ ಪ್ರಾಚೀನ ಸಂಗಮ್ ಸಾಹಿತ್ಯದಲ್ಲಿ ಬರುವ ಕದಂಬು ಅನ್ನುವ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ಉಲ್ಲೇಖವಿದೆ. ಅವರೇ ಈ ಕದಂಬರು ಇರಬಹುದು ಅಂತ ವಾದಿಸ್ತಾರೆ. ಬಹುಶಃ ಅವರು ಮೂಲತಃ ಸ್ಥಳೀಯ ಬುಡಕಟ್ಟಿನವರಾಗಿದ್ದು ನಂತರದ ದಿನಗಳಲ್ಲಿ ಸಂಸ್ಕೃತೀಕರಣಗೊಂಡು ಬ್ರಾಹ್ಮಣರಾಗಿ ಗುರುತಿಸಿಕೊಂಡಿರಬಹುದು. ಈ ಎಲ್ಲ ಚರ್ಚೆಗಳ ನಡುವೆ ಒಂದು ಸರಳವಾದ, ಎಲ್ಲರೂ ಒಪ್ಪಬಹುದಾದ ವಿವರಣೆ ಇದೆ. ಅದೇನಂದ್ರೆ ಅವರ ಕದಂಬ ಅನ್ನೋ ಹೆಸರಿನ ಮೂಲ. ಈ ರಾಜವಂಶದ ಸ್ಥಾಪಕನಾದ ಮಯೂರ ಶರ್ಮನ ಪೂರ್ವಜರ ಮನೆಯ ಹತ್ತಿರ ಒಂದು ದೊಡ್ಡ ಕದಂಬ ಮರ ಇತ್ತಂತೆ. ಅದರಿಂದಲೇ ಆ ಕುಟುಂಬಕ್ಕೆ ಕದಂಬರು ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಇದು ಅವರು ಈ ಮಣ್ಣಿನೊಂದಿಗೆ, ಇಲ್ಲಿನ ಪ್ರಕೃತಿಯೊಂದಿಗೆ ಹೊಂದಿದ್ದ ಆಳವಾದ ಸಂಬಂಧವನ್ನು ಸೂಚಿಸುತ್ತೆ. ಈಗ ನಾವು ಕದಂಬ ಸಾಮ್ರಾಜ್ಯದ ಅಡಿಪಾಯ ಹಾಕಿದ ಆ ವ್ಯಕ್ತಿಯ ಕಥೆಯ ಕಡೆಗೆ ಹೋಗೋಣ.
ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಬದಲಿಗೆ ಒಬ್ಬ ವಿದ್ವಾಂಸ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಶಾಸ್ತ್ರವನ್ನ ಬಿಟ್ಟು ಶಸ್ತ್ರ ಹಿಡಿದು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ ರೋಚಕ ಕಥೆ. ಇವನೇ ಆ ವ್ಯಕ್ತಿ, ಮಯೂರ ಶರ್ಮ. ಇಂದಿನ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಕುಟುಂಬದ ಯುವಕ. ಅವನ ಕನಸು ರಾಜನಾಗುವುದಾಗಿರಲಿಲ್ಲ, ಬದಲಾಗಿ ವೇದಗಳನ್ನ ಕಲ್ತು ದೊಡ್ಡ ವಿದ್ವಾಂಸನಾಗಬೇಕು, ಘಟಿಕಾ ಸ್ಥಾನದಲ್ಲಿ ಗೌರವ ಗಳಿಸಬೇಕು ಅನ್ನೋದಾಗಿತ್ತು. ಆದ್ರೆ ಅವನ ಜೀವನದ ಒಂದು ಘಟನೆ ಇಡೀ ಕರ್ನಾಟಕದ ಇತಿಹಾಸದ ಹಾದಿಯನ್ನೇ ಬದಲಾಯಿಸಿತು. ತಾಳಗುಂದ ಶಾಸನವೇ ಈ ಕಥೆಯನ್ನ ನಮಗೆ ಹೇಳುತ್ತೆ. ಮಯೂರ ಶರ್ಮನು ತನ್ನ ಗುರು ವೀರಶರ್ಮನ ಜೊತೆ ಉನ್ನತ ವೇದಾಧ್ಯಯನಕ್ಕಾಗಿ ಪಲ್ಲವರ ರಾಜಧಾನಿ, ಅಂದಿನ ದೊಡ್ಡ ವಿದ್ಯಾಕೇಂದ್ರವಾಗಿದ್ದ ಕಂಚಿಗೆ ಹೋಗ್ತಾನೆ. ಅಲ್ಲಿ ಘಟಿಕಾ ಸ್ಥಾನದಲ್ಲಿ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಸಣ್ಣ ಜಗಳದಲ್ಲಿ ಪಲ್ಲವ ಸೈನಿಕನೊಬ್ಬ ಅವನನ್ನು ಅವಮಾನಿಸ್ತಾನೆ. ಆ ಕ್ಷಣದಲ್ಲಿ ಅವನೊಳಗಿದ್ದ ಬ್ರಾಹ್ಮಣನ ಕೋಪ ಕ್ಷತ್ರಿಯನ ರೋಷವಾಗಿ ಬದಲಾಗುತ್ತೆ. ಅವನು ಕೈಯಲ್ಲಿದ್ದ ದರ್ಬೆಯನ್ನ ಬಿಸಾಕಿ, ನನ್ನನ್ನ ಅವಮಾನಿಸಿದ ಈ ಪಲ್ಲವರನ್ನ ಸೋಲಿಸದೇ ಬಿಡನು ಅಂತ ಖಡ್ಗವನ್ನ ಹಿಡಿದು ಪ್ರತಿಜ್ಞೆ ಮಾಡ್ತಾನೆ. ಅಲ್ಲಿಂದ ಬಂದು ಶ್ರೀಶೈಲದ ಕಾಡುಗಳಲ್ಲಿ ಸೈನ್ಯವನ್ನ ಕಟ್ಟಿ ಪಲ್ಲವರ ಗಡಿಗಳ ಮೇಲೆ ದಾಳಿ ಮಾಡಿ ಅವರನ್ನ ಸೋಲಿಸಿ ತನ್ನದೇ ಆದ ಒಂದು ಸ್ವತಂತ್ರ ರಾಜ್ಯವನ್ನ ಸ್ಥಾಪಿಸ್ತಾನೆ. ನೋಡಿ, ಒಬ್ಬ ವ್ಯಕ್ತಿಯ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಅದು ಹೇಗೆ ಒಂದು ಸಾಮ್ರಾಜ್ಯದ ಹುಟ್ಟಿಗೆ ಕಾರಣವಾಗಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಪರಿವರ್ತನೆ ಕೇವಲ ಮಯೂರ ಶರ್ಮನಿಗೆ ಸೀಮಿತವಾಗಿರಲಿಲ್ಲ, ಅದು ಇಡೀ ರಾಜವಂಶದ ಗುರುತನ್ನೇ ಬದಲಿಸಿತು. ಹೇಗೆ ಅಂದ್ರೆ, ಮಯೂರ ಶರ್ಮ ನಂತರ ಬಂದ ಅವನ ಮಕ್ಕಳು ಮೊಮ್ಮಕ್ಕಳು ತಮ್ಮ ಹೆಸರಿನ ಕೊನೆಯಲ್ಲಿದ್ದ ಶರ್ಮ ಅನ್ನೋ ಪ್ರತ್ಯಯವನ್ನ ಬಿಟ್ಬಿಟ್ರು. ಶರ್ಮ ಅನ್ನೋದು ಬ್ರಾಹ್ಮಣ ವೃತ್ತಿಯನ್ನ ಸೂಚಿಸಿದ್ರೆ ಅವರು ವರ್ಮ ಅನ್ನೋ ಪ್ರತ್ಯಯವನ್ನ ಅಳವಡಿಸಿಕೊಂಡ್ರು. ವರ್ಮ ಅನ್ನೋದು ಕ್ಷತ್ರಿಯ ಧರ್ಮವನ್ನ ಅಂದ್ರೆ ಆಳುವ ರಕ್ಷಿಸುವ ವರ್ಗವನ್ನು ಸೂಚಿಸುತ್ತೆ. ಇದು ಕೇವಲ ಹೆಸರು ಬದಲಿಸಿದ್ದಲ್ಲ, ಇದೊಂದು ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತ್ಯಂತರ. ನಾವಿನ್ನೂ ಕೇವಲ ಪಂಡಿತರಲ್ಲ, ನಾವು ಆಳುವ ಅರಸರು ಅಂತ ಅವರು ಅಧಿಕೃತವಾಗಿ ಘೋಷಣಿಸಿಕೊಂಡ ಹಾಗೆ. ಮಯೂರ ಶರ್ಮನ ನಂತರ ಬಂದ ರಾಜರಲ್ಲಿ ಅತ್ಯಂತ ಪ್ರಬಲ ಮತ್ತು ರಾಜತಾಂತ್ರಿಕನಾಗಿದ್ದ ದೊರೆ ಅಂದ್ರೆ ಕಾಕುಸ್ಥವರ್ಮ. ಸಾಮ್ರಾಜ್ಯವನ್ನ ಕೇವಲ ಯುದ್ಧಗಳಿಂದಲೇ ವಿಸ್ತರಿಸಲು ಸಾಧ್ಯವಿಲ್ಲ, ಅದಕ್ಕೆ ರಾಜತಾಂತ್ರಿಕತೆಯೂ ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅವನ ಅಸ್ತ್ರವೇ ವೈವಾಹಿಕ ಸಂಬಂಧಗಳು. ಅವನು ತನ್ನ ಹೆಣ್ಣು ಮಕ್ಕಳನ್ನ ಅಂದಿನ ಪ್ರಬಲ ರಾಜಮನೆತನಗಳಿಗೆ ಮದುವೆ ಮಾಡಿಕೊಟ್ಟ. ಒಬ್ಬ ಮಗಳನ್ನ ಉತ್ತರ ಭಾರತದ ಬಲಿಷ್ಠ ಗುಪ್ತ ಸಾಮ್ರಾಜ್ಯಕ್ಕೆ, ಇನ್ನೊಬ್ಬಳನ್ನ ಕರ್ನಾಟಕದ ಇನ್ನೊಂದು ಪ್ರಮುಖ ರಾಜವಂಶವಾದ ಪಶ್ಚಿಮ ಗಂಗರಿಗೆ, ಮತ್ತೊಬ್ಬಳನ್ನ ಕರಾವಳಿಯ ಆಳುಪುರಿಗೆ. ಹೀಗೆ ಮೈತ್ರಿಗಳನ್ನ ಬೆಳೆಸುವ ಮೂಲಕ ಅವನು ಯುದ್ಧ ಮಾಡದೆ ತನ್ನ ಸಾಮ್ರಾಜ್ಯದ ಗಡಿಗಳನ್ನ ಭದ್ರಪಡಿಸಿಕೊಂಡ ಮತ್ತು ತನ್ನ ಪ್ರಭಾವವನ್ನ ಇಡೀ ಭಾರತದಲ್ಲಿ ವಿಸ್ತರಿಸಿದ. ಸರಿ, ಒಂದು ರಾಜ್ಯವನ್ನ ಗೆಲ್ಲೋದು ಒಂದು ಭಾಗ, ಆದ್ರೆ ಅದನ್ನ ಅಚ್ಚುಕಟ್ಟಾಗಿ ಆಳೋದು, ಒಂದು ವಿಶಿಷ್ಟ ಸಂಸ್ಕೃತಿಯನ್ನ ಕಟ್ಟಿ ಬೆಳೆಸೋದು ಇನ್ನೊಂದು ಭಾಗ. ಈಗ ನಾವು ಕದಂಬರು ಆಡಳಿತದಲ್ಲಿ ಮತ್ತು ಸಾಂಸ್ಕೃತಿಕವಾಗಿ ಏನೆಲ್ಲಾ ಕೊಡುಗೆಗಳನ್ನ ಕೊಟ್ರು ಅಂತ ನೋಡೋಣ. ಅವರ ಆಡಳಿತ ವ್ಯವಸ್ಥೆ ಎಷ್ಟು ವ್ಯವಸ್ಥಿತವಾಗಿತ್ತು ಅಂತ ನೋಡಿ. ಅವರಲ್ಲಿ ಪ್ರಧಾನ ಅಂತ ಇದ್ರು, ಅಂದ್ರೆ ಇವತ್ತಿನ ಪ್ರಧಾನಮಂತ್ರಿ ಇದ್ದ ಹಾಗೆ. ಮನೆವೆರ್ಗಡೆ ಅರಮನೆಯ ಒಳ ಉಸ್ತುವಾರಿಯನ್ನ ನೋಡ್ಕೊಳ್ತಿದ್ರು. ಧರ್ಮಾಧ್ಯಕ್ಷ ನ್ಯಾಯ ತೀರ್ಮಾನ ಮಾಡುವ ಮುಖ್ಯ ನ್ಯಾಯಾಧೀಶರಾಗಿದ್ರು ಮತ್ತು ಸೇನಾಪತಿ ಸೈನ್ಯದ ಮುಖ್ಯಸ್ಥರಾಗಿದ್ರು. ಇಷ್ಟೇ ಅಲ್ಲದೆ ರಹಸ್ಯಾಧಿಕೃತ ಅಂದ್ರೆ ರಾಜನ ಖಾಸಗಿ ಕಾರ್ಯದರ್ಶಿ, ವಿದ್ಯಾವೃದ್ಧರು ಅಂದ್ರೆ ವಿದ್ವಾಂಸರ ಸಮಿತಿ, ಹೀಗೆ ಹಲವಾರು ಅಧಿಕಾರಿಗಳಿದ್ರು. ಇಡೀ ರಾಜ್ಯವನ್ನ ಮಂಡಲ ಅಂದ್ರೆ ಪ್ರಾಂತ್ಯಗಳಾಗಿ ಮತ್ತು ವಿಷಯ ಅಂದ್ರೆ ಜಿಲ್ಲೆಗಳಾಗಿ ವಿಂಗಡಿಸಿದ್ರು. ಇದೆಲ್ಲವೂ ಅವರು ಕೇವಲ ಯೋಧರಾಗಿರದೆ ಉತ್ತಮ ಆಡಳಿತಗಾರರೂ ಆಗಿದ್ರು ಅನ್ನೋದನ್ನ ತೋರಿಸುತ್ತೆ. ಆಡಳಿತದಾಗಿ ಕನ್ನಡ ಬಳಸಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಇದು ಕರ್ನಾಟಕ ಇತಿಹಾಸದ ವಿದ್ಯಾರ್ಥಿಗಳು ಮರೆಯಲೇ ಬಾರದ ಹೆಸರು, ಹಲ್ಮಿಡಿ ಶಾಸನ. ಸುಮಾರು ಕ್ರಿಸ್ತಶಕ 450ರಲ್ಲಿ ಅಂದರೆ ಕಾಕುಸ್ಥವರ್ಮನ ಕಾಲದಲ್ಲಿ ಕೆತ್ತಲ್ಪಟ್ಟಿದೆ ಅಂತ ನಂಬಲಾದ ಈ ಶಾಸನ ನಮಗೆ ಸಿಕ್ಕಿರುವ ಕನ್ನಡ ಲಿಪಿಯ ಅತ್ಯಂತ ಹಳೆಯ ಶಿಲಾಶಾಸನ. ಇದರಲ್ಲಿ ಕದಂಬನನ್ನೋ ಪದವನ್ನ ನಾವು ಸ್ಪಷ್ಟವಾಗಿ ನೋಡ್ಬೋದು. ಈ ಶಾಸನ ಕನ್ನಡ ಭಾಷೆ ಮತ್ತು ಲಿಪಿಯ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು. ಈಗ ನಾವು ವಾಸ್ತುಶಿಲ್ಪದ ಕಡೆಗೆ ಬರೋಣ. ಆಡಳಿತದಂತೆಯೇ ದೇವಾಲಯ ನಿರ್ಮಾಣದಲ್ಲೂ ಕದಂಬರು ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿದ್ರು. ಅದೇ ಕದಂಬ ಶಿಖರ ಶೈಲಿ. ದಕ್ಷಿಣ ಭಾರತದ ದೇವಸ್ಥಾನಗಳ ಗೋಪುರಗಳಲ್ಲಿ ಅಂದರೆ ಶಿಖರಗಳಲ್ಲಿ ಬಹಳ ವೈವಿಧ್ಯತೆ ಇದೆ. ಕದಂಬರು ಒಂದು ಸರಳ ಆದ ಸುಂದರವಾದ ಶೈಲಿಯನ್ನು ಪರಿಚಯಿಸಿದರು. ಇದು ಮೆಟ್ಲಾದ ಪಿರಮಿಡ್ ಆಕಾರದಲ್ಲಿ ಯಾವುದೇ ಹೆಚ್ಚಿನ ಕೆತ್ತನೆಗಳಿಲ್ಲದೆ ಮೇಲಕ್ಕೆ ಹೋಗುತ್ತೆ. ಅದರ ತುದಿಯಲ್ಲಿ ಒಂದು ಕಳಶ ಇರುತ್ತೆ. ಈ ವಿನ್ಯಾಸವನ್ನೇ ಮುಂದೆ ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳರು ತಮ್ಮ ವಾಸ್ತುಶಿಲ್ಪದಲ್ಲಿ ಅಳವಡಿಸಿಕೊಂಡು ಅದನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಿದರು. ಈ ವಿಶಿಷ್ಟ ಕದಂಬ ಶಿಖರ ಶೈಲಿಗೆ ಉದಾಹರಣೆಗಳು ಬೇಕಾ?
ಖಂಡಿತ, ಇವತ್ತಿಗೂ ನೋಡಬಹುದು. ಎಡಭಾಗದಲ್ಲಿರೋದು ಅವರ ರಾಜಧಾನಿ ಬನವಾಸಿಯಲ್ಲಿರುವ ಪ್ರಸಿದ್ಧ ಮಧುಕೇಶ್ವರ ದೇವಾಲಯ. ಅದರ ಶಿಖರವನ್ನ ಗಮನಿಸಿ. ಬಲಭಾಗದಲ್ಲಿರುವುದು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತೊಟ್ಟಿಲು ಅಂತಾನೆ ಕರೆಯುವ ಐಹೊಳೆಯಲ್ಲಿರುವ ರಾಮಲಿಂಗೇಶ್ವರ ದೇವಾಲಯ. ಅಲ್ಲಿಯೂ ಇದೇ ಶೈಲಿಯನ್ನ ನಾವು ಕಾಣಬಹುದು. ಅಂದ್ರೆ ಕದಂಬರು ಶುರು ಮಾಡಿದ ಶೈಲಿ ಮುಂದಿನ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿಗೆ ಸ್ಫೂರ್ತಿಯಾಗಿತ್ತು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇದೆಲ್ಲ 1500 ವರ್ಷಗಳ ಹಿಂದಿನ ಕತೆ. ಇವತ್ತಿನ ದಿನಕ್ಕೆ ನಾವು ಕದಂಬರ ಬಗ್ಗೆ ಯಾಕೆ ಮಾತಾಡಬೇಕು? ಅವರ ಪರಂಪರೆ ಇವತ್ತಿಗೂ ನಮ್ಮ ಜೊತೆ ಇದೆಯಾ? ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋಣ. ಖಂಡಿತವಾಗಿಯೂ ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ, ಹಲವು ರೂಪಗಳಲ್ಲಿ. ನೋಡಿ, ಕರ್ನಾಟಕ ಸರ್ಕಾರ ಪ್ರತಿವರ್ಷ ಅವರ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವ ಅನ್ನೋ ದೊಡ್ಡ ಸಾಂಸ್ಕೃತಿಕ ಉತ್ಸವವನ್ನು ಆಚರಿಸುತ್ತೆ. 1975ರಲ್ಲಿ ಬಂದ ಡಾ ರಾಜ್ಕುಮಾರ್ ಅಭಿನಯದ ಮಯೂರ ಚಿತ್ರವಂತೂ ಮಯೂರ್ ಶರ್ಮನ ಕಥೆಯನ್ನ ಮನೆಮನೆಗೆ ತಲುಪಿಸಿತು. ಇನ್ನು ದೇಶದ ರಕ್ಷಣೆಯಲ್ಲೂ ಅವರ ಹೆಸರಿದೆ. ನಮ್ಮ ಭಾರತೀಯ ನೌಕಾಪಡೆಯು ಕಾರವಾರದಲ್ಲಿ ನಿರ್ಮಿಸಿರುವ ಏಷ್ಯಾದ ಅತಿದೊಡ್ಡ ಮತ್ತು ಅತ್ಯಾಧುನಿಕ ನೌಕಾನೆಲೆಗೆ INS ಕದಂಬ ಅಂತ ಹೆಸರಿಟ್ಟಿದೆ. ಇದು ಆ ಮೊದಲ ಕನ್ನಡ ಸಾಮ್ರಾಜ್ಯಕ್ಕೆ ನಾವು ಸಲ್ಲಿಸುತ್ತಿರುವ ಬಹುದೊಡ್ಡ ಗೌರವ. ಹಾಗಾದ್ರೆ ಒಟ್ಟಾರೆಯಾಗಿ ನಾವೇನರ್ಥ ಮಾಡ್ಕೊಳ್ಬಹುದು? ಒಬ್ಬ ಬ್ರಾಹ್ಮಣ ಯುವಕನ ಸ್ವಾಭಿಮಾನದ ಕಿಡಿಯಿಂದ ಶುರುವಾದ ಒಂದು ಪಯಣ, ಒಂದು ಸ್ವತಂತ್ರ ಕನ್ನಡ ಸಾಮ್ರಾಜ್ಯವಾಗಿ ಕನ್ನಡ ಭಾಷೆಗೆ ಮೊದಲ ರಾಜಮನ್ನಣೆ ನೀಡಿ ಜಗತ್ತಿಗೆ ಒಂದು ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಕೊಟ್ಟು ಇವತ್ತು 17 ಶತಮಾನಗಳ ನಂತರವೂ ನಮ್ಮ ಸಾಂಸ್ಕೃತಿಕ ಉತ್ಸವಗಳಲ್ಲಿ, ನಮ್ಮ ಸಿನಿಮಾಗಳಲ್ಲಿ ಮತ್ತು ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿಯೂ ಆ ಹೆಸರು ಜೀವಂತವಾಗಿದೆ. ಹಾಗಾದ್ರೆ ಇತಿಹಾಸ ಅನ್ನೋದು ಕೇವಲ ಗತಕಾಲದ ಘಟನೆಗಳ ಪಟ್ಟಿ ಅಲ್ಲ. ಅದು ವರ್ತಮಾನದ ನಮ್ಮ ಅಸ್ಮಿತೆಯನ್ನ ನಿರಂತರವಾಗಿ ರೂಪಿಸುವ ಒಂದು ಜೀವಂತ ಶಕ್ತಿ ಅನ್ನೋದಕ್ಕೆ ಕದಂಬರ ಕಥೆಯೇ ಸಾಕ್ಷಿ ಅಲ್ವೇ? ಈ ಯೋಚನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ.